ಸುಮ್ಮನೆ ಕ್ಯಾನ್ಸರ್ ಕಡಿಮೆ ಆಗ್ತಂತೆ ಅವರನ್ನ ಹಾಸ್ಪಿಟ್ಲಿಗೆ ಅಲ್ದು ಇಲ್ಲಿ ದೇವಸ್ಥಾನಕ್ಕೆ ಅಲ್ದು ಆಮೇಲೆ ಸಾಯುವಾಗ ಅವ್ರು ದೇವರನ್ನ ನಮ್ಮದೇ ಹೋಗ್ಬಾರ್ದಲ್ಲ. ಇದು ನಮ್ಮ ದೇವಸ್ಥಾನ ಆದ್ರಿಂದ. ಆಮೇಲೆ ಶತ್ರು ಬಾಧೆಗಳು ಇವರನ್ನೆಲ್ಲ ನಾಶ ಮಾಡಲಿಕ್ಕೆ ಮಹಾಕಾಳಿ ಇದ್ದಾರೆ. ಯಾರು ತನ್ನ ಉದ್ಯೋಗದಲ್ಲಿ ನಾನು ಪ್ರಾಮಾಣಿಕ ದುಡಿತಿದ್ದಾಗಲೂ ಜನ ತೊಂದರೆ ಕೊಡ್ತಾ ಇದ್ದಾರಲ್ಲ ಅವರೆಲ್ಲ ಬಂದು ಇವಳ ಕಣ್ಣೀರು ಇಟ್ಕೊಳ್ತಾರೆ. ಎಲ್ಲವರಿಗೂ ಸ್ಪಂದಿಸ್ಲಿಕ್ಕೆ ಆಗ್ತಿಲ್ಲ. ಈಗ ಬೇಸರ ಆಗ್ತಾ ಇದೆ. ಯಾಕಂದ್ರೆ ತುಂಬಾ ಜನ ಬಡವರು ಇರ್ತಾರೆ, ಎಲ್ಲೋ ದೂರ ನಿಂತಿರ್ತಾರೆ. ಅವ್ರೇನು ಅಂದ್ಕೊಂಡ್ಬಿಡ್ತಾರೆ ಅಂದ್ರೆ ಇಲ್ಲಿ ಹಣ ಪಾವತಿ ಮಾಡಿದ್ರೆ ಮಾತ್ರ ದರ್ಶನ ಸಿಕ್ಕೋಗ್ತದೆ. ಯಾರ್ಯಾರು ಸಂತಾನ ಭಾಗ್ಯ ಕೇಳ್ಬರ್ತಿದ್ದಾರೋ ಅವರಿಗೆಲ್ಲ ಸಂತಾನ ಭಾಗ್ಯ ಆಗ್ತಾ ಇದೆ. ಆದ್ರೆ ಅದು ಒಂದು ವಿಧಾನದ ಮೂಲಕ ಮನುಷ್ಯನು ಕೂಡ ಆರ್ಥಿಕವಾಗಿ ಹಿನ್ನಡೆಗೊಳಗಾದ ದೇವ್ರ ಹತ್ರನ ಹೋಗ್ತಾನೆ. ದೇವರೇ ನಮ್ಮ ಹತ್ರ ಇರುವಾಗ ನಾವ್ ಯಾಕೆ ಆರ್ಥಿಕ ಸ್ಥಿತಿ ಬಗ್ಗೆ ಯೋಚನೆ ಮಾಡಬೇಕು? ದೇವ್ರು ಕೊಡ್ತಾರಲ್ಲ. ಆದ್ರಿಂದ ಸಂತಾನ ಭಾಗ್ಯ ಇಲ್ಲದಿದ್ದವರಿಗೆ ಪುತ್ರ ಕಾಮಿಷ್ಟ ಮಹಾಯಾಗಿದೆ. ಯಾಕೆ ಇದ್ರ ಮೂಲಕನೇ ಪರಿಹಾರ ಕೊಡಬಾರ್ದು? ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಜ್ಯೋತ್. ಇವತ್ತು ನಾವಿದ್ದೀವಿ ಶ್ರೀ ಕ್ಷೇತ್ರ ಬಂಡೂರಿನಲ್ಲಿ. ಶ್ರೀ ಕ್ಷೇತ್ರ ಬಂಡೂರಿನಲ್ಲಿ ಪುತ್ರ ಕಾಮಿಷ್ಟ ಯಾಗವನ್ನು ಹಮ್ಮಿಕೊಂಡಿದ್ದಾರೆ ಲೋಕ ಕಲ್ಯಾಣಾರ್ಥವಾಗಿ. ಈ ಮೊದಲು ದಶರಥ ಮಹಾರಾಜ ಅವರು ಪುತ್ರ ಕಾಮಿಷ್ಟ ಯಾಗದ ಮೂಲಕ ಸಂತಾನವನ್ನು ಕೂಡ ಪಡೆದಿದ್ರು. ಈಗ ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಕ್ಷೇತ್ರ ಬಂಡೂರಿನ ಧರ್ಮದರ್ಶಿಗಳಾದಂಥ ಪ್ರಶಾಂತ್ ಬಂಡೂರ್ ಅವರು ಈ ಮಹಾ ಸಂಕಲ್ಪಕ್ಕೆ ಕೈ ಹಾಕಿದ್ದಾರೆ. ಸ್ವತಃ ಅವರೇ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ನಮಸ್ಕಾರ. ಈಗ ನೀವು ಪುತ್ರ ಕಾಮಿಷ್ಟ ಯಾಗವನ್ನ ಮಾಡಬೇಕು ಅಂತ ತಯಾರಿ ನಡೆಸಿದ್ರಿ. ಯಾಕೆ ಈ ಯೋಚನೆ ಬಂತು ಅಂತ? ಇದು ಮೊದಲಾಗಿ ಹೇಳ್ಬೇಕಂದ್ರೆ ನಮ್ಮ ದೇವಸ್ಥಾನಕ್ಕೆ ಯಾರ್ಯಾರು ಸಂತಾನ ಭಾಗ್ಯ ಕೇಳ್ಬರ್ತಿದ್ದಾರೋ ಅವರಿಗೆಲ್ಲ ಸಂತಾನ ಭಾಗ್ಯ ಆಗ್ತಾ ಇದೆ. ಆದ್ರೆ ಅದು ಒಂದು ವಿಧಾನದ ಮೂಲಕ ಆಗ್ತಾ ಇಲ್ಲ. ನನ್ನ ಸನಾತನ ಧರ್ಮದಲ್ಲಿ ಸಂತಾನ ಭಾಗ್ಯ ಇಲ್ಲದಿದ್ರೆ, ಅನಾರೋಗ್ಯ ಆದ್ರೆ ಎಲ್ಲದಕ್ಕೊಂದು ಹೋಮ ಹವನಗಳಿದ್ದಾವೆ. ಆದ್ರಿಂದ ಸಂತಾನ ಭಾಗ್ಯ ಇಲ್ಲದಿದ್ದವರಿಗೆ ಪುತ್ರ ಕಾಮಿಷ್ಟ ಮಹಾಯಾಗ ಇದೆ. ಯಾಕೆ ಇದ್ರ ಮೂಲಕನೇ ಪರಿಹಾರ ಕೊಡಬಾರ್ದು ಅಂತಂದ್ರೆ ಈಗ ಸಾಕಷ್ಟು ಜನ ಹೇಳ್ತಾರೆ, ಈಗ ಏನಂತಂದ್ರೆ ಪುತ್ರ ಕಾಮಿಷ್ಟ ಯಾಗದಿಂದ ಏನಾದ್ರೂ ಮಗು ಆಗ್ಬೋದಾ ಅದು ಈ ಕಲಿಯುಗದಲ್ಲಿ ಅನ್ನುವಂತ ಮಾತುಗಳನ್ನು ವ್ಯಕ್ತಪಡಿಸ್ತಾರೆ. ಇದಕ್ಕೇನ್ ಹೇಳ್ತೀರಿ ಅಂತ? ಖಂಡಿತ. ಯಾಕಂದ್ರೆ ಯಾಕೆ ಸಂತಾನ ಭಾಗ್ಯ ಕಡಿಮೆ ಆಗ್ತಿದೆ? ನಾವು ತುಂಬಾ ಒತ್ತಡ ಜೀವನ ಬಿದ್ದಿದ್ದೀವಿ. ತಿನ್ನುವಂತ ಆಹಾರ ವಿಷಪೂರಿತವಾಗಿದೆ. 24 ಗಂಟೆ ಕೂಡ ಟೆನ್ಷನ್ ಮಾಡ್ಕೊಡ್ತೀವಿ. ಇದರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ಬಾಡಿಯಲ್ಲಿ ವೀರ್ಯನ್ ಕಂಟೆಂಟ್ಗಳು ಕಡಿಮೆ ಆಗ್ತಾ ಬರುತ್ತೆ ಸರ್. ಮತ್ತೆ ಈ ಗರ್ಭಕೋಶ ಸಮಸ್ಯೆಗಳು ಬರ್ತಾ ಇದ್ದಾವೆ. ಈಗ ನಾವು ಇಲ್ಲಿ ಗರ್ಭಕೋಶ ಸಮಸ್ಯೆ ಅಂತಂದ್ರೆ ಬಹಳಷ್ಟು ಜನರು ಹೇಳ್ತಾರೆ. ಈಗ ಏನಂತಂದ್ರೆ ಗರ್ಭಕೋಶ ಸಮಸ್ಯೆ ಅಂತಿದ್ದಾಗ ಇದಕ್ಕೇನಾದ್ರು ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಬಹುದಲ್ಲ ಅನ್ನುವಂತ ಮಾತುಗಳನ್ನು ಹೇಳ್ತಿದ್ದಾರೆ. ಇದಕ್ಕೆ ಏನ್ ಹೇಳ್ತೀರಿ ಅಂತ? ಯಾಕೆಂತಂದ್ರೆ ಜನರ ಮನಸ್ಸಿನಲ್ಲಿರುವಂತ ನಾನು ಕ್ಲಿಯರ್ ಆಗಲಿ ಅಂತ ಈ ಪ್ರಶ್ನೆ ಕೇಳ್ತೀನಿ. ಹೌದು. ಈಗ ನಾನು ಏನಂತೀನಿ ಅಂದ್ರೆ ಈಗ ನಾನು ಇದನ್ನೇ ಜನರಿಗೆ ಸ್ಪಷ್ಟವಾಗಿ ಕ್ಲಿಯರಿಟಿ ಕೊಡ್ತಾ ಇದ್ದೀನಿ. ಈಗ ಜನರಿಗೆ ಮೆಡಿಸಿನ್ ಕೊಡೋದಾದ್ರೂ ಆ ಮೆಡಿಸಿನ್ ಉತ್ಪಾದನೆ ಆಗೋದಿಲ್ಲ ಭೂಮಿಲಿ ಅಲ್ವಾ? ಭೂಮಿಯಲ್ಲಿರುವ ಒಂದು ಕಂಟೆಂಟ್ ಇಂದನ ಅಲ್ವಾ? ಫಾರ್ಮುಲಾ ಅಲ್ವಾ? ಅದೇ ಫಾರ್ಮುಲಾ ನನ್ನ ಸನಾತನ ಧರ್ಮದಲ್ಲಿ ಇದೆ. ಅಂದ್ರೆ ನೀವು ಆಯುರ್ವೇದಿಕ? ಹೌದು, ಆಯುರ್ವೇದಿಕವಾಗೇ ಮಾಡುವಂಥದ್ದು. ಈಗ ಹೋಮ ಹವನಕ್ಕೆ ಕೆಲವು ಅದಕ್ಕೆ ಬೇಕಾದಂತ ಕೆಲವು ಹವಿಸ್ಗಳನ್ನ ಹಾಕ್ತಾರೆ. ಹವಿಸ್ಗಳನ್ನ ಹಾಕಿದಾಗ ಹವಿಸ್ಗಳಿಂದ ಹೊಗೆ ರೂಪದಲ್ಲಿ ಬಂದಿರ್ತಾರ, ಅದು ದೇಹವನ್ನು ಸೇರುತ್ತೆ. ದೇಹದಲ್ಲಿ ಸೇರಿ ಗರ್ಭಕೋಶಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಕ್ಲಿಯರ್ ಮಾಡುತ್ತೆ. ಆಮೇಲೆ ಏನ್ ನಾವು ಹೋಮದಲ್ಲಿ ಪಾಯಸವನ್ನು ಸಿದ್ಧ ಮಾಡ್ತೀವಲ್ಲ, ಆ ಪಾಯಸದಲ್ಲೂ ಕೂಡ ಅದೇ ತರದ ಔಷಧಿ ಗುಣಗಳಿರ್ತದೆ. ಈಗ ಎಷ್ಟೋ ಕಾಯಿಲೆಗಳನ್ನ ಅಂತಂದ್ರೆ ಈಗ ಆಯುರ್ವೇದಿಕ ವಿಧಾನಗಳಲ್ಲಿ ಪರಿಹಾರ ಮಾಡಬಹುದು ಅನ್ನುವಂಥದ್ದು ಕೂಡ ಪೂರ್ವಜರೆಲ್ಲ ಹೇಳ್ತಾ ಇದ್ರು. ಅದು ಎಷ್ಟೋ ಜನರಿಗೆ ವಿಧಾನಗಳು ಗೊತ್ತಿಲ್ಲ, ಮರ್ತೋಗಿದೆ. ಈಗ ಅದನ್ನ ನೀವು ಈಗ ಜಾರಿಗೆ ತಕ ಬರ್ತಾ ಇದ್ರಿ ಈ ರೂಪದಲ್ಲಿ. ಖಂಡಿತ. ಇದು ನಮ್ದೊಂದು ಸ್ಯಾಂಪಲ್ ಪ್ರಯೋಗ. ಈಗ ನಾವು ಮಾಡಿದ್ ನೋಡಿ ಬೇರೆ ದೇವಸ್ಥಾನದವ್ರು ಮಾಡ್ಬೇಕು ಅಂತ ನಾನು ಹೇಳ್ತಾ ಇರೋದು. ಯಾಕಂದ್ರೆ ತುಂಬಾ ಜನ ಸಂತಾನ ಭಾಗ್ಯಕ್ಕಾಗಿ ಹಣ ವ್ಯಯ ಮಾಡ್ತಾ ಇದ್ದಾರೆ. ಆದ್ರೆ ನನ್ನ ಸನಾತನ ಧರ್ಮದಲ್ಲಿ ಇಂಥದ್ದೊಂದು ಫಾರ್ಮುಲಾ ಇದೆ ಅಂತ, ಇದನ್ನ ಮಾಡಿ. ಈಗ ನೀವು ಈಗ ಪುತ್ರ ಕಾಮಿಷ್ಟ ಯಾಗವನ್ನು ಮಾಡ್ತೀರಿ ಅಂತಂದ್ರೆ ಈಗ ಮಾಡದಂತವ್ರು ಈಗ ಎಲ್ರಿಗೂ ಕೂಡ ಆಗ್ಬೋದಾ ಸಂತಾನ? ಇದು ನಾವು ಏನ್ ಮಾಡಿದೀವಿ ಏನಾದ್ರು 100% ಗ್ಯಾರಂಟಿ ಕೊಡ್ತೀರಾ ಅಂತ? ಹೌದು. ನಾವು ಏನ್ ಮಾಡಿದೀವಿ ಅಂದ್ರೆ ಕೆಲವು ಫಾರ್ಮುಲಾವನ್ನ ಇಟ್ಟಿದೀವಿ ಇಲ್ಲಿ. ಹೇಗಿದೆ ಅಂದ್ರೆ ಸಂತಾನ ಬಗ್ಗೆ ಆಗುವಾಗ ಒಂದು ಏಜ್ ಲಿಮಿಟ್ ಇಟ್ಟಿದೀವಿ ನಾವು. ಈಗ 45 ಏಜ್ ಮೇಲೆ ನಾವು ಯಾರನ್ನು ತಗೋತಾ ಇಲ್ಲ. ಯಾಕಂದ್ರೆ ಅವ್ರಿಗೆ ಆಲ್ರೆಡಿ ಏಜ್ ಆಗಿರುತ್ತೆ. ಅವರಿಂದ ನಾವು ರಿಸಲ್ಟ್ ಅನ್ನ ಎಕ್ಸೆಪ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಸಣ್ಣ ಏಜ್ ಅಲ್ಲಿ ಮದುವೆ ಆಗಿರ್ತಾರೆ. 45 ಒಳಗಡೆ ಯಾರಿದ್ದಾರಲ್ಲ, ಗರ್ಭಕೋಶ ಸಮಸ್ಯೆ ಇರುವಂತದ್ದು ಮತ್ತೆ ಎಲ್ಲಾ ಸಮಸ್ಯೆ, ನಾಗದೋಷ ಸಮಸ್ಯೆ ಇರುತ್ತೆ, ಅವ್ರನ್ನೆಲ್ಲ ಈ ಯಾಗದ ಮೂಲಕ. ಈಗ ನಾಗದೋಷ ಸಮಸ್ಯೆ ಇದ್ದವರಿಗೆ ಈ ಯಾಗದ ಮೂಲಕ ಪರಿಹಾರ ಆಗುತ್ತೆ. ಹೇಗೆ ಅದು? ಯಾಕಂದ್ರೆ ನಾವು 3 ದಿನ ಕಾರ್ಯಕ್ರಮ ಮಾಡ್ತಾ ಇದೀವಿ. ಪ್ರಥಮ ದಿನ ಹೇಗಿದೆ ಅಂದ್ರೆ ಕರ್ಮ ವಿನಿಯೋಗ. ನನ್ನ ಪೂರ್ವಜರು, ನಾನು, ನನ್ನ ಹಿಂದಿನ ಜನ್ಮದಲ್ಲಿ ಏನಾದ್ರೂ ದೋಷಗಳಿದ್ರೆ ಅದನ್ನ ಕರ್ಮಗಳ ವಿನಿಯೋಗ ಮಾಡ್ಕೊಳ್ಳೋದು, ಅಂದ್ರೆ ಖಾಲಿ ಮಾಡ್ಕೊಳ್ಳೋದು.
ಎರಡನೇ ದಿನ ಸಂಕಲ್ಪ. ನಾನು ಯಾಕೆ ಹೋಮವನ್ನು ಮಾಡ್ತಾ ಇದ್ದೀನಿ? ಪುತ್ರ ಸಂತಾನಕ್ಕೆ. ಅದು ಯಾವುದು? ಆರೋಗ್ಯವಂತ ಮಗನ. ಅಂತಂದ್ರೆ ಈಗ ನಿಮ್ದೀಗ ಪುತ್ರ ಕಾಮಿಷ್ಟ ಯಾಗದಲ್ಲಿ ಮಗನೇ ಇಲ್ಲ ಇಲ್ಲ ಇಲ್ಲ, ಮಗ ಮಗಳು. ಪುತ್ರ ಅಂದ್ರೆ ಮಗು, ನಮಗೆ ಮಗ ಅಥವಾ ಮಗಳು ಯಾವುದು ಆಗ್ಬೋದು. ಮತ್ತೆ ನಮ್ಮ ಒಂದು ವಂಶ ಕುಡಿಬೇಕು ಅನ್ನೋ ಒಂದು ಉದ್ದೇಶ, ಸಂಕಲ್ಪ. ಅಂತಂದ್ರೆ ಈಗ ಯಾಗಕ್ಕೆ ನೀವು ಕೈ ಹಾಕಿದ್ರಿ, ಸಾಕಷ್ಟು ಹಣಕಾಸಿನ ಖರ್ಚುಗಳು ಕೂಡ ಎದುರಾಗ್ತದೆ. ಇದಕ್ಕೆಲ್ಲ ನೀವು ಯಾವ ರೀತಿ ತಯಾರಿಗಳನ್ನು ನಡೆಸಿದ್ರಿ ಅಂತ? ನಮ್ಗೇನಿದೆ ಅಂದ್ರೆ, ಈಗ ದೇವಸ್ಥಾನ ನಾವೀಗ ನಡೆಸ್ಲಿಕ್ಕೆ 9 ವರ್ಷ ಆಯ್ತು. 9 ವರ್ಷದಿಂದ ತುಂಬಾ ಜನ ಒಳ್ಳೇದಾಗಿದ್ದಾರೆ, ಪಾಸಿಟಿವ್ ರಿಸಲ್ಟ್ ಕಂಡವರಿದ್ದಾರೆ. ಅವರೆಲ್ಲ ನಮ್ಮ ಜೊತೆ ನಿಂತು ಬಿಡ್ತಾರೆ. ನಾನು ಈಗ ಒಂದು ಹೋಮ ಮಾಡ್ಬೇಕಂತೇಳಿ ನಾನು ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕಿದ ತಕ್ಷಣ ಏನು ಮಾಡಿದ್ದಾರೆ ಅಂದರೆ ಎಲ್ಲ ಕೈ ಜೋಡಿಸಿದ್ದಾರೆ. ಈಗ ಒಂದು ಸಾಧಾರಣ ಎಷ್ಟು ಖರ್ಚು ಬರ್ಬೋದು? ಈಗ ನಮ್ಮ ಪ್ರಕಾರದಲ್ಲಿ 20 ಲಕ್ಷ ಬಜೆಟ್ ಮಾಡಿದ್ದೀವಿ ಈ ಹೋಮಕ್ಕೆ. ಅದರಿಂದ ಹೆಚ್ಚು ಕಡಿಮೆ ಒಂದು 20-25 ನಂತರ ಅಂತೂ ಹೋಗುತ್ತೆ, ಗೊತ್ತಿಲ್ಲ. ಈಗ ನೀವು ಈಗ ಪುತ್ರ ಕಾಮಿಷ್ಟ ಯಾಗಕ್ಕೆ ಈಗ ಪಾಲ್ಗೊಳ್ಳುವಂತ ದಂಪತಿಗಳಿಗೆ ಏನಾದರೂ ದರಗಳನ್ನು ಏನಾದರೂ ನಿಗದಿಪಡಿಸಿ? ಇಲ್ಲ, ಅದಕ್ಕೆ ಏನು ಮಾಡಿದೀವಿ ಅಂದರೆ, ಯಾರು ಕೂಡ 2,000ರಿಂದ 7,000 ಡೊನೇಷನ್ ಕೊಡ್ಬೋದು. ಯಾರಾದರೂ ಬಡವರು ನಮ್ಮ ಹತ್ರ ಸಾಧ್ಯ ಇಲ್ಲ ಅಂದ್ರೆ 2,000 ಕೊಟ್ಕೊಡ್ವಿ. ಆದ್ರೆ ನಾವು ಯಾವುದನ್ನು ಕೂಡ ಹೊರಗಡೆ ಕಾಣಿಸೋದಿಲ್ಲ. ಇವ್ರನ್ನ ಬಡವರಿದ್ದಾರೆ, ಶ್ರೀಮಂತರಿದ್ದಾರೆ ಅಂತ ಕಾಣಿಸೋದಿಲ್ಲ. ಯಾಕಂದ್ರೆ ನಾವು ಈಗ ಹಣವನ್ನ ನಿರ್ಧಾರ ಮಾಡಿದ್ರೆ ಶ್ರೀಮಂತರಿಗೆ ಮಾತ್ರ ಮಕ್ಕಳಾಗತ್ತೆ, ಬಡವರಿಗೆ. ಶ್ರೀಮಂತ ಹಾಸ್ಪಿಟ್ಲಿಗೆ ಹೋಗೋ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಬಹುದೇನಾ ಗೊತ್ತಿಲ್ಲ, ಆದ್ರೆ ಬಡವರಿಗೆ ಅನಿವಾರ್ಯ ಇದೆ. ಅದರಿಂದ ಪ್ರತಿಯೊಂದು ಮನುಷ್ಯನು ಕೂಡ ಆರ್ಥಿಕವಾಗಿ ಹಿನ್ನಡೆಗೊಳಗಾದ ದೇವ್ರ ಹತ್ರನ ಹೋಗ್ತಾನೆ. ದೇವರೇ ನಮ್ಮ ಹತ್ರ ಇರುವಾಗ ನಾವ್ ಯಾಕೆ ಆರ್ಥಿಕ ಸ್ಥಿತಿ ಬಗ್ಗೆ ಯೋಚನೆ ಮಾಡ್ಬೇಕು? ದೇವ್ರು ಕೊಡ್ತದಲ್ಲ. ಈಗ ಒಂದು ಟೋಟಲ್ ಈಗ ಒಂದು ಎಷ್ಟು ಜನ ಈಗ ಈ ಯಾಗಕ್ಕೆ ದಂಪತಿಗಳು ಭಾಗವಹಿಸಬಹುದು? ನಾವು 108 ಜನರನ್ನ ಇಟ್ಟು ಅದಕ್ಕೂ ಮೇಲೆ ತಗೊಳ್ತಾ ಇಲ್ಲ. ಯಾಕಂದ್ರೆ ನಮ್ದು ಆ್ಯಪ್ ರೆಡಿ ಇದೆ. ನಾವೀಗ ಯಾರ್ಯಾರು ಭಾಗವಹಿಸಿದಾರ ಅವ್ರನ್ನ ಅಲ್ಲಿಗೆ ಬಿಡುವುದಿಲ್ಲ. ಪ್ರತಿ ತಿಂಗಳು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ನಿಮ್ದು ಹೇಗಿದೆ, ರಿಸಲ್ಟ್ ಹೇಗಿದೆ, ಈ ತರ 1 ವರ್ಷದವರೆಗೂ ನಾವು ಅವ್ರನ್ನ ಫಾಲೋ ಅಪ್ ಮಾಡ್ತೀವಿ. ಅದು ನಾವು ಜಾಸ್ತಿ ಜನರು ತಗೊಂಡ್ರೆ ನಮ್ಗೆ ಆಗ್ಲಿಕ್ಕಿಲ್ಲ. ಅದಕ್ಕೆ ಏನ್ ಮಾಡಿದ್ವಿ, 108 ದಂಪತಿಗಳು ಮಾತ್ರ ಇದ್ರಲ್ಲಿ ಭಾಗಿಯಾಗಬೇಕು ಅಂತ ಮಾಡಿದ್ವಿ ಸರ್. ಅಂತಂದ್ರೆ ಈಗ ಅದು ಯಾವ ಡೇಟಲ್ಲಿ ಈಗ ಮಾಡ್ತೀರಿ? ಈಗ 16, 17, 18ಕ್ಕೆ ಪೂರ್ಣಾವತಿ. ಈ 3 ದಿವಸ ಕಂಟಿನ್ಯೂಸ್ ನಡೀತದೆ. ಹೌದು. ಪ್ರಥಮ ದಿನ ಏನ್ ಮಾಡ್ತಾ ಇದೀವಿ ಅಂದ್ರೆ ಕರ್ಮ ವಿನಿಯೋಗ. 2 ದಿನ ಸಂಕಲ್ಪ ಮಾಡ್ತೀವಿ ಅವ್ರಿಗೆ ಏನಾಗಬೇಕು ಅಂತ. 3 ದಿನ ಅವರೇ ಕುಂತು ಯಾಗವನ್ನು ಮಾಡ್ತಾರೆ. ಆ ನಂತರ ಅದಕ್ಕೆ ಮುಂದಿನ ಪ್ರೊಸೀಜರ್ 48 ದಿನ ನಾನ್ ವೆಜ್ ಬಿಡುವಂಥದ್ದು, ಈ ಥರ ಇದೆ. ಈಗ ನನಗೆ ತಿಳಿದಿರುವಂಥ ಪ್ರಕಾರ ಈ ಯಾಗವನ್ನು ಒಂದು ದಶರಥ ಮಹಾರಾಜರು ಮಾಡಿದ್ರು ಅನ್ನುವಂಥದ್ದು ಎಲ್ಲ ಕಡೆ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಅದನ್ನು ಬಿಟ್ಟರೆ ಈಗ ಇಲ್ಲೇ ನಾನು ಕೇಳ್ತಾ ಇರೋದು, ಇಲ್ಲ ಬೇರೆ ಕಡೆ ಎಲ್ಲ ಮಾಡಿರ್ಬೋದು, ನನಗೆ ಗೊತ್ತಿಲ್ಲ ಅಷ್ಟಾಗಿ. ಆದರೆ ಈಗ ದಶರಥ ಮಹಾರಾಜ ಮಾಡಿದ್ದು ಯಾಕಷ್ಟು ಸ್ಪ್ರೆಡ್ ಆಯ್ತು ಹೇಳಿ? ಉತ್ತಮವಾದ ರಾಮ ಲಕ್ಷ್ಮಣ ಜನನ ಆಯ್ತಲ್ಲ, ಅದರಿಂದ ದಶರಥ ರಾಜ ಇದನ್ನು ಮಾಡಿ ಮಕ್ಕಳನ್ನು ಪಡೆದೇನೋ ಅಂತ ಪ್ರಚಾರವಾಯ್ತು. ಇದಕ್ಕೂ ನಂತರ ಕೂಡ ತುಂಬಾ ಜನ ಮಾಡಿದ್ದಾರೆ. ಹೌದಾ? ಇದಕ್ಕೂ ನಂತರ ತುಂಬಾ ಜನ ಮಾಡಿದಂತ ಇತಿಹಾಸಗಳಿದೆ, ಈಗಲೂ ಕೂಡ ಮಾಡ್ತಾ ಇದ್ದಾರೆ. ಕೆಲವು ತಿಳಿದಂತ ಪುರೋಹಿತ ವರ್ಗಗಳೆಲ್ಲವ ಅವರೇ ಸೇರಿ ಮಾಡಿ ಇದನ್ನ ವಿನಿಯೋಗ ಮಾಡ್ತಾರೆ. ಇದನ್ನ ಪ್ರಚಾರ ಮಾಡ್ತಾ ಇಲ್ಲ, ಯಾಕೆಂದ್ರೆ ತುಂಬಾ ಬಜೆಟ್ ಖರ್ಚಾಗುತ್ತೆ. ಒಬ್ಬರಿಗೆ ಸಿಂಗಲ್ ಆಗಿ ಮಾಡ್ಲಿಕ್ಕೆ ಹೋದಾಗೆಲ್ಲ ತುಂಬಾ ಖರ್ಚಾಗುತ್ತೆ. ಮತ್ತೆ ಜನ ಏನ್ ಮಾಡ್ತಾರೆ, ಇದರಲ್ಲಿ ಏನು ಕಾಣುವುದಿಲ್ಲಲ್ಲ, ನಂಬುದು ಕಡಿಮೆ ಆಗ್ಬಿಡ್ತಾರೆ. ಈಗ ಕೆಲವಷ್ಟು ಜನ ಹೀಗೆ ಹೇಳ್ತಾರೆ, ಈಗ ನೀವು ಇಲ್ಲಿ ಬಂದು ಹೋಮ ಹಾಕೊಂಡು ಈಗ ಪುತ್ರ ಕಾಮಿಷ್ಟ ಯಾಗದಲ್ಲಿ ಪಾಲ್ಗೊಂಡ ನಂತರ ಒಂದು 6-7 ತಿಂಗಳ ನಂತರ ಏನಾದ್ರು ಸಂತಾನ ಅವ್ರಿಗೆ ಏನಾದ್ರು ಪ್ರಾಪ್ತಿ ಆದ್ರೆ ಒಮ್ಮೆ ಹಿಂಗಲ್ಲಿ ಹೋಗದಾಗಿದ್ರು ಆಗ್ತಿತ್ತೇನಾ, ಆ ತರ ಜನರದ್ದು ಥಾಟ್ ವಿಚಾರಗಳು ಬರ್ತದೆ. ಇವಾಗ ನಾವು ಏನ್ ಮಾಡ್ತೀವಿ ಗೊತ್ತಾ, ಮಾವಿನ ಮರಕ್ಕೆ ಕಲ್ಲು ಎಸಿತೀವಿ, ನಮ್ಮ ಕಲ್ಲಿಗೆ ಬೀಳ್ತದೋ ಗಾಳಿಗೆ ಬೀಳ್ತದೋ ಗೊತ್ತಿರುವುದಿಲ್ಲ. ಆದ್ರೆ ಸಮಾಧಾನ ಮಾಡ್ಕೊಳ್ಳೋದೇ ನಮ್ಮ ಕಲ್ಲಿಗೆ ಬಿತ್ತು ಅಂತ ಹೇಳಿ. ಆದ್ರೆ ಈಗ ನಾನೇನ್ ಹೇಳ್ತಿದ್ದೀನಿ ಅಂದ್ರೆ, ಇದರಲ್ಲಿ ದೈವ ಸಂಕಲ್ಪಗಳಿದೆ. ಯಾರ್ಯಾರು ಇನ್ವಾಲ್ವ್ ಆಗಿದಾರ ಅವರಿಗೆ ಈ ಯಾಗದಿಂದ ಸಂತಾನ ಭಾಗ್ಯ ಆಗಿದೆ ಅನ್ನುವಂತ ಒಂದು ರಿಪೋರ್ಟ್ ನಾ ರೆಡಿ ಮಾಡ್ತೀನಿ. ಅವ್ರು ಜನ ಒಪ್ಕೊಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಈಗ ನಿಮಗೆ ಆ್ಯಪ್ಗಳ ಮೂಲಕ ಇದನ್ನ ಫಾಲೋಅಪ್ ಮಾಡ್ತೀರಿ ಅಂತ ಹೇಳಿದ್ರಿ. ಅಂತಂದ್ರೆ ಈಗ ರಿಜಿಸ್ಟ್ರೇಷನ್ ಆಗ್ತಾರೆ ಈಗ ಅಂತ. ಈಗ ಒಂದು ಯಾವ್ಯಾವ ಭಾಗದಿಂದೆಲ್ಲ ಪಾಲ್ಗೊಳ್ಬಹುದು ಅಂತ? ನಮ್ದು ಇಲ್ಲಿ ಏನಾಗಿದೆ ಅಂದ್ರೆ, ಮುಂಬೈಯಿಂದ ಇದ್ದಾರೆ, ಬಿಜಾಪುರ್ ಇದ್ದಾರೆ, ಬೀದರ್ ಇದ್ದಾರೆ, ಚಿಕ್ಕಬಳ್ಳಾಪುರ ಇದ್ದಾರೆ, ಬೆಂಗಳೂರು ಇದ್ದಾರೆ, ಲೋಕಲ್ನವ್ರು ಇದ್ದಾರೆ. ಟೋಟಲ್ ಆಗಿ ನಾನು ಹೇಳ್ಬೇಕಂದ್ರೆ ನನ್ನ ಕರ್ನಾಟಕದವ್ರು ಇದ್ದಾರೆ. ನಾವು ಆ ಭಾಗ ಅಂತಲ್ಲ, ಎಲ್ಲ ನನ್ನ ಆ್ಯಪ್ ಅಲ್ಲಿ ಕ್ಲಿಯರ್ ಇದೆ. ಎಲ್ಲಾ ಭಾಗದ ಜನರು ಬರ್ತಾ ಇದ್ದಾರೆ. ಅಂತಂದ್ರೆ ಈಗ ಅವ್ರಿಗೆ ಉಳ್ಕೊಳ್ಳಿಕ್ಕೆ ಏನಾದ್ರು ಬಂದಾಗ ವ್ಯವಸ್ಥೆ ಮಾಡಿದೀವಿ. ಈಗ ಲಾಡ್ಜಲ್ಲಿ ಮಾತಾಡಿದೀವಿ, ಹೋಮ್ ಸ್ಟೇನ ಮಾತಾಡಿದೀವಿ ಬಂದು ಹೋಗ್ಲಿಕ್ಕೆ. ಯಾಕಂದ್ರೆ ಅವ್ರು 3 ದಿನ ಕೂಡ ಬೇರೆ ಫುಡ್ ಏನು ತಿನ್ನಬಾರ್ದು. ಇಲ್ಲಿ ಪುರೋಹಿತರು ಏನು ಕೊಡ್ತಾರೆ ಅದನ್ನ ಮಾತ್ರ ಸ್ವೀಕಾರ ಮಾಡ್ಬೇಕಾಗುತ್ತೆ. ಹೌದು, ಈಗ ಹೊರಗಡೆ ಏನು ಮಾಡುವಂಗಿಲ್ಲ. ಅವ್ರು ಹೊರಗಡೆ ಏನು ತಿನ್ಬಾರ್ದು. ಅವ್ರ 3 ದಿನ ಪಾಯಸವನ್ನು ಏನು ಕೊಡ್ತಾರಲ್ಲ ಅದನ್ನೇ ಸ್ವೀಕಾರ ಮಾಡ್ಬೇಕಾದ 3 ದಿನದ ದಂಪತಿಗಳು. ಅಂದ್ರೆ ಒಂಥರ ಪಥ್ಯ ತರ. ಹೌದು, ಅದಕ್ಕೆ ಕಂಟೆಂಟ್ ಇದೆ. ಅದರಿಂದ ಅದಕ್ಕೆ ನಾವು ಅವರಿಗೆ ಒಂದು ಸರಿಯಾದ ವ್ಯವಸ್ಥೆ ಮಾಡಿಕೊಡ್ಲೇಬೇಕಾಗತ್ತೆ.
ಈಗ ಈ ಯಾಗಕ್ಕೆ ಯಾರ್ಯಾರು ಭಾಗವಹಿಸ್ಬೋದು ಅಂತ. ಈಗ ಕೆಲವಷ್ಟು ಜನರಿಗೆ ಏನಾಗ್ತದೆ, ಒಂದು ಮಗು ಆಗಿರ್ತದೆ, ಸೆಕೆಂಡ್ ಮಗು ಆಗಿರೋದಿಲ್ಲ, ಅಂಥವ್ರು ಕೂಡ ಭಾಗವಹಿಸ್ಬೋದಾ ಹೇಗೆ ಅಂತ. ಸ್ವಲ್ಪ ಕೀರ್ತಿವಂತ ಮಗು ಬೇಕು ಅನ್ನುವಂಥದ್ದು ಈಗ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇದೆ. ಇದಕ್ಕೆ ಇದೇ ನನಗೆ ಮೇನ್ ಕ್ವಶನ್ ಇದನ್ನೇ. ಈಗ ನಮಗೂ ಕೂಡ ಫೋನ್ ಮಾಡಿ ಕೇಳಿರ್ತಾರೆ ಕೆಲವರು, ಇದಕ್ಕೆ ಯಾರ್ಯಾರು ಇನ್ವಾಲ್ವ್ ಆಗ್ಬೋದು ಅಂತೇಳಿ. ಬಹುಶಃ ಇದು ಎಲ್ಲರೂ ಕೂಡ ಇನ್ವಾಲ್ವ್ ಆಗುವಂಥದ್ದು. ಮಕ್ಕಳ ಸಂತಾನ ಮುಗ್ದವರು ಕೂಡ ಇನ್ವಾಲ್ವ್ ಆಗ್ಬೋದು. ದಾಂಪತ್ಯ ಜೀವನದಲ್ಲಿ ನಾವು ಸುಖವಾಗಿರ್ಬೇಕು ಅಂದ್ರೆ ಅವ್ರಿಗೆ ಏನಾಗಬೇಕು, ಅವ್ರ ಬಾಡಿ ಅದೇ ಥರ ಸ್ಪಂದಿಸಬೇಕಾಗತ್ತೆ. ಅಂಥವ್ರು ಕೂಡ ಪುತ್ರಕಾಮೇಷ್ಟಿ ಯಾಗದಲ್ಲಿ ಭಾಗಿಯಾಗಿ ಅವ್ರ ಸುಂದರ ಜೀವನವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಉಂಟು. ಈಗ ಯಾವುದೊಂದು ಹೋಮ ಹವನ ಮಾಡೋದ್ರಿಂದ ವಾತಾವರಣ ಹಾಳಾಗೋದಿಲ್ಲ, ವಾತಾವರಣ ಶುದ್ಧವಾಗ್ತದೆ. ಪಾಸಿಟಿವ್ ರಿಸಲ್ಟ್, ನೆಗೆಟಿವ್ ಇರೋದಿಲ್ಲ, ನೆಗೆಟಿವ್ ಹೋಗಿ ಪಾಸಿಟಿವ್ ಆಗಿಬಿಡುತ್ತೆ, ನರದ ಸಮಸ್ಯೆಗಳು ದೂರವಾಗುತ್ತೆ. ಆದ್ದರಿಂದ ಇದರಲ್ಲಿ ಏನಿದೆ, ನಾವು ತಗೊಂಡಿದ್ದು ಮಕ್ಕಳು ಯಾರಿಗಾಗಿಲ್ಲ ಅವರನ್ನು ಮಾತ್ರ ನಾವು ಇಲ್ಲಿ ಎತ್ಕೊಳ್ತಾ ಇದ್ದೀವಿ. ಬಟ್ ಅವರೇ ಮಾಡ್ಬೇಕಂತೇನಿಲ್ಲ. ಈಗ ಎರಡನೇ ಮಗು ಬೇಕಾದ್ರೂ ಕೂಡ ಮಾಡ್ಬೋದು. ಈಗ ನೀವು ಬಂಡೂರು ಕ್ಷೇತ್ರಗಳನ್ನು ಸತತ 9 ವರ್ಷಗಳ ಕಾಲ ಯಶಸ್ವಿಯಾಗಿ ನಡೆಸ್ತಾ ಇದ್ರಿ. ಇದು ಫಸ್ಟ್ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಎದುರಾದಂಥ ಸವಾಲುಗಳು ಏನೇನು ಅಂತ. ಈಗ ಯಾವುದೇ ಒಂದು ಕ್ಷೇತ್ರಗಳನ್ನು ಪ್ರಾರಂಭ ಮಾಡುವಾಗ ಅದಷ್ಟೇನು ಈಸಿಯಾಗಿರೋದಿಲ್ಲ. ಅದು ಭಕ್ತಾದಿಗಳನ್ನು ನಂಬಿಕೆ ಇರಬೇಕು, ಒನಮೆಗೆ ಹೇಳಿದಂಥ ಕೆಲಸಗಳೆಲ್ಲ ಆಗಬೇಕು. ಇದನ್ನೆಲ್ಲ ಹೇಗೆ ನಿಭಾಯಿಸಿದ್ರಿ ಅಂತ. ನಾನಿಲ್ಲಿ ಏನಾಗಿದೆ ಅಂದರೆ, ಜನರನ್ನು ನಂಬಿ ನಾನು ದೇವಸ್ಥಾನ ನಡೆಸಿಲ್ಲ, ದೇವರನ್ನ ನಂಬಿ ದೇವಸ್ಥಾನ ನಡೆಸ್ಬಿಟ್ಟಿದ್ದೀನಿ. ಅಲ್ಲಲ್ಲ, ಈಗ ಜನರಿಗೆ ಏನಾಗಬೇಕು ಅಂತಂದ್ರೆ ದೇವ್ರ ಮೇಲೆ ನಂಬಿಕೆ ಹುಟ್ಟಬೇಕು ಅಂತಂದ್ರೆ ಕೆಲಸ ಆದಾಗಷ್ಟೇ ಜನರಿಗೆ ನಂಬಿಕೆ ಹುಟ್ಟುತ್ತದೆ. ಹಾಗಾಗಿ ಒಬ್ಬರ ಕೆಲಸ ಆದಾಗ ಅವರು 10 ಜನ ಸ್ಪ್ರೆಡ್ ಮಾಡೋದು, ಇಂಥ ಒಂದು ದೇವಸ್ಥಾನ ಇದೆ ಅಂತ 10 ಜನ ಆದಾಗ 100 ಜನ ಸ್ಪ್ರೆಡ್ ಮಾಡೋದು. ಈಗೇನಾಗಿದೆ, ಕ್ಷೇತ್ರ ಬೆಳೆದು ನಿಂತ್ಬಿಟ್ಟಿದೆ. ನಮ್ಮ ಹತ್ರ ಏನಾಗಿದೆ, ಎಲ್ಲವರನ್ನ ಮಾತಾಡ್ಸ್ಲಿಕ್ಕೆ ಆಗ್ತಾ ಇಲ್ಲ, ಎಲ್ಲವರಿಗೂ ಸ್ಪಂದಿಸ್ಲಿಕ್ಕೆ ಆಗ್ತಿಲ್ಲ. ಈಗ ಬೇಸರ ಆಗ್ತಾ ಇದೆ. ಯಾಕಂದ್ರೆ ತುಂಬಾ ಜನ ಬಡವರು ಇರ್ತಾರೆ, ಎಲ್ಲೋ ದೂರ ನಿಂತಿರ್ತಾರೆ. ಅವ್ರೇನು ಅಂದ್ಕೊಂಡ್ಬಿಡ್ತಾರೆ ಅಂದ್ರೆ, ಇಲ್ಲಿ ಹಣ ಪಾವತಿ ಮಾಡಿದ್ರೆ ಮಾತ್ರ ದರ್ಶನ ಸಿಕ್ಕೋಗ್ತದೆ, ಹಣ ಪಾವತಿ ಮಾಡಿದ್ರೆ ಮಾತ್ರ ಒಳ್ಳೆ. ಈಗ ಏನಾಗಿದೆ, ಬಹುತೇಕ ಜನರಿಗೆ ಅಂತಂದ್ರೆ ದೇವಸ್ಥಾನಗಳು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆಗೂ ಬಹುತೇಕ ಕಡೆಗಳಲ್ಲಿ ಅಂತಂದ್ರೆ ಧಾರ್ಮಿಕ ಕೇಂದ್ರಗಳು ಅನ್ನುವಂಥದ್ದು ಒಂದೀಗ ಹಣ ಗಳಿಸುವಂತ ಇದಾಗಿದೆ ಬಹುತೇಕ ಕಡೆಗಳಲ್ಲಿ. ಅಂತಂದ್ರೆ ಈಗ ಒಂದು ದರ್ಶನ ಬರುವಂತ ಕ್ಷೇತ್ರಗಳಲ್ಲಿ ಅದೇ ತರ ಆಗಿದೆ. ಅದು ಈಗ ಜೀವನ ನಡೆಸೋದಿದ್ರೆ ಮತ್ತೆ ಇದಕ್ಕೂ ಎಲ್ಲದಕ್ಕೂ ದುಡ್ಡು ಬೇಕು. ಯಾಕೆ ಅಂತಂದ್ರೆ ಈಗ ಮೊದಲೆಲ್ಲ ವಾಲಂಟಿಯರ್ ಆಗಿ ಬರ್ತಿದ್ರು. ಈಗಿರುವಂತಹ ಅಲ್ಲಿ ದೇವಸ್ಥಾನದಲ್ಲಿ ಆಡಳಿತ ನಡೆಸುವಾಗ ಹಣಕಾಸು ಇಲ್ದಾಗಿದ್ರೆ ಆಗುದಿಲ್ಲ, ಅದಕ್ಕೂ ದುಡ್ಡು ಬೇಕಾಗ್ತದೆ. ಅದು ಈಗ ನಮ್ದೇನಾಗಿದೆ ಅಂದ್ರೆ, ನಾವೀಗ ಯಾರೇ ಬಂದ್ರು ಲೆಕ್ಕಪತ್ರಗಳು ಕ್ಲಿಯರ್ ಆಗಿದೆ. ನಾನು ಹಣ ಮುಟ್ಟುವುದಿಲ್ಲ, ದೇವ್ರು ಹೇಳಿದಾಗೆ ಅದಕ್ಕೆ ಒಂದು ವ್ಯವಸ್ಥೆ ಇಟ್ಟಿದ್ದೀನಿ, ಅವರೇ ನೋಡ್ಕೊಳ್ತಾ ಇದ್ದಾರೆ. ಮತ್ತೆ ನಾವೇನ್ ಅಂದ್ಕೊಳ್ಬೇಕಂದ್ರೆ, ದೇವರ ಹೆಸರಲ್ಲಿ ದುಡ್ಡು ಬರ್ತದಲ್ಲ, ಅದು ದೈವ ಸ್ವಾಹ. ಅದು ನಮ್ಮ ವೈಯಕ್ತಿಕ ಜೀವನ ಬಳಸ್ಕೊಳ್ಳಿಕ್ಕೆ ಆಗುದಿಲ್ಲ. ಬಳಸ್ಕೊಂಡಾಗ ಮುಂದೆ ವಂಶಕ್ಕೆ ತೊಂದರೆ ಆಗ್ಬೋದು. ಅವಳ ದುಡ್ಡನ್ನ ಅವಳಿಗೆ ಖಾಲಿ ಮಾಡುವಂಥದ್ದು ಸಾಧ್ಯವಾದ್ರೆ ನಾವು ದುಡ್ಡು ಖಾಲಿ ಮಾಡ್ಬೇಕಂತ. ಆಗ್ಲೇನೆ ನಮ್ಮಿಂದ ಒಳ್ಳೆ ಕೆಲಸಗಳಾಗತ್ತೆ. ಈಗ ಧರ್ಮದರ್ಶಿಗಳಲ್ಲಿ ನಾನು ಎಲ್ಲವರಲ್ಲೂ ಕೂಡ ಒಂದು ಕ್ವಶನ್ ಅನ್ನು ಕೇಳ್ತೀನಿ. ಈಗ ತುಂಬಾ ಜನ ಏನ್ ಮಾಡ್ತಾರೆ, ನಾನು ಧರ್ಮದರ್ಶಿ, ನನ್ನ ಪಾದಕ್ಕೆ ಜನ ನಮಸ್ಕಾರ ಮಾಡಬೇಕು. ಅದು ಜನರು ಕೂಡ ಅದೇ ಭಾವನೆ ಇರ್ತದೆ. ಯಾಕೆ ಅದನ್ನ ಉಲ್ಟಾ ಥಿಂಕ್ ಮಾಡಬಾರ್ದು. ನಾನು ಹಿಂದಿನ ಜನ್ಮದಲ್ಲಿ ಏನೋ ದೊಡ್ಡ ಪಾಪ ಕರ್ಮಗಳು ಮಾಡಿದ್ದೀನಿ, ಈ ಬಾರಿ ದೇವ್ರು ನಮ್ಮನ್ನ ಒಳ್ಳೆ ಕೆಲಸ ಮಾಡಿ ಕಳಿಸಿದಾಳೆ. ಈಗ ಜನರ ಸೇವೆ ಮಾಡ್ತಾ ನಾವು ದುಡ್ದು ಬಿಡುವ. ಆಗ ನಾವೇನ್ ಮಾಡ್ಬೋದು, ಜನರ ನಮಸ್ಕಾರ ಮಾಡಿಸ್ಕೊಳ್ಬಾರ್ದು. ನಮ್ಮ ಕೆಲಸ ಏನು, ದೇವಿ ಒಳ್ಳೆ ಮಾರ್ಗದರ್ಶನ ಕೊಡ್ಲಿಕ್ಕೆ ಹೇಳಿದ್ರೆ ಮಾರ್ಗದರ್ಶನ ಕೊಡ್ಬೇಕು. 2 ಅಥವಾ 3 ಸಲ ಬಂದರು, ಅವ್ರ ಕೆಲಸ ಆಗಿಲ್ಲ, ಅವ್ರನ್ನ ಸಪ್ರೇಟಾಗಿ ಕರಿತೀವಿ ನಾವು. ಅವ್ರ ಪ್ರಾಬ್ಲಮ್ ಏನಂತ ಕ್ಲಿಯರಾಗಿ ನೋಡ್ತೀವಿ. ಈ ಕ್ಯಾನ್ಸರ್ ಪೇಷಂಟ್ ಬರ್ತಾರೆ, ನಾವು ಕ್ಯಾನ್ಸರ್ ಪೇಷಂಟ್ ಬಂದಾಗ ನಾವು ಕರೆಕ್ಟಾಗಿ ಹಾಸ್ಪಿಟಲ್ ಡೈರೆಕ್ಷನ್ ಕೊಡ್ತೀವಿ, ಯಾವ ಸ್ಟೇಜಲ್ಲಿ ಇದೆ ಏನು. ಆಗ ನಮ್ಮ ದೇವಸ್ಥಾನ ಬರೋ ಡಾಕ್ಟರ್ ಇರ್ತಾರೆ, ಅವ್ರ ಹತ್ರ ಮಾತಾಡ್ತೀವಿ, ನಾವು ಹಾಸ್ಪಿಟಲ್ಗೆ ಡೈರೆಕ್ಷನ್ ಕೊಟ್ಬಿಡ್ತೀವಿ. ಸುಮ್ಮನೆ ಕ್ಯಾನ್ಸರ್ ಕಡಿಮೆ ಆಗ್ತಂತೆ ಅವರನ್ನ ಹಾಸ್ಪಿಟಲ್ಗೆ ಇಲ್ಲಿ ದೇವಸ್ಥಾನಕ್ಕೆ ಅಲ್ದು ಆಮೇಲೆ ಸಾಯುವಾಗ ಅವ್ರ ದೇವರನ್ನ ನಮ್ಮದೇ ಹೋಗ್ಬಾರ್ದಲ್ಲ. ಇದು ನಮ್ಮ ದೇವಸ್ಥಾನ ಮೆಥಡ್. ಆದ್ರಿಂದ ಈಗ ನಮ್ಮಲ್ಲಿ ಏನಾಗ್ತಿದೆ, ಯಾರೇ ಬಂದರೂ ಕೂಡ ನೀವು ಯಾವ ಊರಿಂದ ಬಂದಿದ್ರಿ, ಯಾವ ಸಮಸ್ಯೆ ತಂದಿದ್ರಿ, ಒಂದೇ ಸಮಸ್ಯೆ ಕೊಡ್ಬೇಕು ನಮಗೆ. ಈ ತರ ವ್ಯವಸ್ಥೆ ಮುಂದೆ ಮಾಡ್ತಾ ಇದೀವಿ. ಸ್ವಲ್ಪ ಈಗ ಗೊಂದಲ ಇದೆ, ಯಾಕಂದ್ರೆ ಇಲ್ಲಿ ನಮ್ಮಲ್ಲಿ ಏನಾಗಿದೆ ಅಂದ್ರೆ, ದೇವಸ್ಥಾನವನ್ನು ನಡೆಸಿ ಮಾಹಿತಿ ಇದ್ದವ್ರು ಯಾರಿಲ್ಲ, ಅಂಥವ್ರು ಯಾರಿಲ್ಲ. ಅದರಿಂದ ನಾವು ಇದನ್ನು ಹೊಸದಾಗಿ ರೂಢಿ ಮಾಡ್ಕೋತಾ ಇದ್ದೀವಿ. ಈಗ ಈ ಕ್ಷೇತ್ರಕ್ಕೆ ಯಾವ್ಯಾವ ಸಮಸ್ಯೆಗಳನ್ನು ಇಟ್ಕೊಂಡು ಜನ ಬರ್ತಾರಂತ ಮುಖ್ಯವಾಗಿ? ನಮ್ಮ ದೇವಸ್ಥಾನಕ್ಕೆ ಮುಖ್ಯವಾಗಿ ಬರುವಂಥ ಸಮಸ್ಯೆ ಅಂದರೆ ಆರ್ಥಿಕ ಸಮಸ್ಯೆ. ಆರ್ಥಿಕವಾಗಿ ಯಾರು ಹದಗೆಟ್ಟಿರ್ತಾರೋ, ಸಂಕಷ್ಟ ಬಿದ್ದಾಗ ಅವರಂತೂ ನೂರಕ್ಕೆ ಬರ್ತಾ ಇದ್ದಾರೆ. ಅವರು ಆರ್ಥಿಕವಾಗಿ ಕೂಡ ಯಾರೋ ಜೊತೆಗಿದ್ದಾರೆ ಅನ್ನುವಂಥ ಫೀಲ್ ಆಗ್ತಿದೆಯಂತೆ. ಅವರೇ ಶೇರ್ ಮಾಡಿದ್ದು, ಅವರು ವಿಡಿಯೋ ಮಾಡಿದ್ದು ಬೇಕಾದಷ್ಟು ನಮ್ಮ ವಿಡಿಯೋ ಇದೆ, ನಾವು ವಿಡಿಯೋ ಶೇರ್ ಮಾಡೋದಿಲ್ಲ. ಯಾವತ್ತು ವಿಡಿಯೋನ ಬೇರೆ ಕೊಡೋದಿಲ್ಲ, ಭಕ್ತಾದಿಗಳು ಹೇಳಿದಂಥ ವಿಡಿಯೋ ನಾವು ಯಾರಿಗೂ ಕೊಡೋದಿಲ್ಲ. ಅವರೇ ಹೇಳ್ತಿದ್ದಾರೆ, ನಮ್ಮ ಜೊತೆ ಯಾರೋ ನಿಂತಿದ್ದಾರೆ ಬಿಸ್ನೆಸ್ಗೆ, ಯಾರೋ ನಮ್ಮ ಜೊತೆ ಕೆಲಸ ಮಾಡಿಸ್ತಾ ಇದ್ದಾರೆ, ಈ ಥರ ಫೀಲ್ ಆಗುತ್ತೆ ಅಂತ ದೇವಸ್ಥಾನಕ್ಕೆ ಬಂದೋದ್ಮೇಲೆ. ಇನ್ನು ಸಂತಾನ ಬಗ್ಗೆ ಅಂತೂ ಕೊಡ್ತಾ ಇದ್ದಾಳೆ, ಇವಾಗ ಮಾತಾಡುವಂಗಿಲ್ಲ. ನೀವು ಕುಮಟಾ ಕಡೆ ಎಲ್ಲ ಸಂತಾನ ಬಗ್ಗೆ ಆಗಿದ್ದರು ಇದ್ದಾರೆ. ನೀವು ಕುಮಟಾ ಕಡೆ ಇದು ನಮ್ಮ ಜಿಲ್ಲೆ ಮಟ್ಟಿಗೆ ಹೌದೌದು ಇದ್ದಾರೆ, ತುಂಬ ಜನ ಇದ್ದಾರೆ.
ಅದರಿಂದ ಇದಕ್ಕೆ ಬೇಕಾದ್ರೆ ನಿಮಗೆ ಸಾಕ್ಷಿ ಸಮೇತ ಕೂಡ ಕೊಡ್ತೀವಿ ನಾವು, ಆ ಥರ ಇದ್ದಾವೆ. ಇದೊಂದು ಐತಿ. ಆ ದಿನ ಯಾವುದು ಅಂದರೆ ಪುತ್ರಕಾಮಿಷ್ಟಿ ಆಗಿದ್ದೀನಿ ಅವರು ಬರ್ತಾ ಇದ್ದಾರೆ, ಯಾರು ಸಂತಾನ ಭಾಗ್ಯ ಆಗಿದ್ದಾರೆ ಅವರು ಕೂಡ ಅಲ್ಲಿಗೆ ಬರ್ತಾ ಇದ್ದಾರೆ. ಆಮೇಲೆ ನೆಕ್ಸ್ಟು ಮಾಟ ಮಂತ್ರ, ಕೃತಿಮ, ಆಮೇಲೆ ಶತ್ರುಬಾಧೆಗಳು, ಇವ್ರನ್ನೆಲ್ಲ ನಾಶ ಮಾಡಲಿಕ್ಕೆ ಮಹಾಕಾಳಿ ಇದ್ದಾರೆ. ಯಾರು ತನ್ನ ಉದ್ಯೋಗದಲ್ಲಿ ನಾನು ಪ್ರಾಮಾಣಿಕ ದುಡಿತಿದ್ದಾಗಲೂ ಜನ ತೊಂದರೆ ಕೊಡ್ತಾ ಇದ್ದಾರಲ್ಲ, ಅವರೆಲ್ಲ ಬಂದು ಇವಳ ಕಣ್ಣೀರು ಇಟ್ಬಿಡ್ತಾರೆ. ಅಂತಂದ್ರೆ ಈಗ ಮಹಾಕಾಳಿ ಪ್ರಾರಂಭ ಮಾಡಿದ್ದು ಅಲ್ಲಿ ದೇವಸ್ಥಾನ ಮಾಡಿದ ಸಂದರ್ಭದಲ್ಲಿ ಇಲ್ಲಿ ಮೂರ್ತಿಗಳನ್ನ ಸ್ಥಾಪನೆ ಮಾಡಿದ್ದು. ಅವಳು ಏನಿಟ್ಟಿರೋದಂದ್ರೆ ಈಗ ನೋಡಿ, ಎಲ್ಲದರಲ್ಲೂ ಒಂದು ಪಾಸಿಟಿವ್ ನೆಗೆಟಿವ್ ಅಂತ ಇರಬೇಕಲ್ಲ. ಅಲ್ಲಿ ದೇವತೆ ಪಾಸಿಟಿವ್ ಶಕ್ತಿಗಳನ್ನ ಅಲ್ಲಿ ಹ್ಯಾಂಡಲ್ ಮಾಡ್ತಾಳೆ, ನೆಗೆಟಿವ್ ಇಲ್ಲಿದೆ. ನೆಗೆಟಿವ್ ದುಷ್ಟ ಶಕ್ತಿಗಳನ್ನೆಲ್ಲ ಇವ್ರು ಹಿಡಿದಿಟ್ಬಿಡ್ತಾಳೆ. ಹಾಗಾಗಿ ಇವಳಿಗೆ ಗುಡಿ ಇಲ್ಲ, ಓಪನ್ ಆಗಿ ಕುಂತಿದ್ದಾಳೆ. ಆಗ್ತಾಯಿದೆ, ಕೆಲಸ ಆಗ್ತಾಯಿದೆ. ನಾವು ಪ್ರತಿ ಬಾರಿ ಬಂದ ಜನರನ್ನು ಕೇಳ್ತೀವಿ, ನಿಮಗೆ ಬಂದ ಪಾಸಿಟಿವ್ ರಿಸಲ್ಟ್ ಸಿಕ್ಕಿದೆಯೋ, ನೆಗೆಟಿವ್ ಸಿಕ್ಕಿದೆಯೋ ಅಂತೇಳಿ. ಆದರೆ ಕೆಲವರಿಗೆ ಏನಾಗ್ತದೆ ಅಂದ್ರೆ ಕಂಟಿನ್ಯೂ ಜನ ತೊಂದರೆ ಮಾಡ್ತಾ ಇರ್ತಾರೆ, ಅವ್ರಿಗೆ ಸ್ವಲ್ಪ ಹಿಂಸೆ ಅಂದ್ರೆ ಬಿಡದೇ ಕಾಡ್ತಾ ಇರ್ತಾರೆ. ಅದು ವಾತಾವರಣ, ಅದು ಮುಗಿಯೋದ ಕಥೆ. ಅದು ಅವಾಗ ಅವ್ರು ಟೈಮ್ ಕೆಡಬೇಕು. ಅಪೋಸಿಟ್ ಆಗಿದ್ದಾರಲ್ಲ, ಅವ್ರು ಟೈಮ್ ಕೆಡಬೇಕು. ಟೈಮ್ ಕೆಟ್ಟಾಗ ಅವರು ಅನುಭವಿಸ್ತಾರೆ. ಅಲ್ಲಲ್ಲ, ಇಲ್ಲಿ ಭೂತ ದರ್ಶನಗಳು ಬರ್ತದೆ ಅಂತಂದ್ರೆ ಅದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ, ಈಗ ನಾವು ಪ್ರತಿ ಅಮಾವಾಸ್ಯೆ ದಿನ ಭೂತಕೋಲ ಅಂತ ಮಾಡ್ತೀವಿ. ಅಂದ್ರೆ ಈಗ ದಕ್ಷಿಣ ಕನ್ನಡದಲ್ಲಿ ಅಲ್ಲೇ ನಮಗೆ ವ್ಯತ್ಯಾಸ ಆಗಿತ್ತು. ದಕ್ಷಿಣ ಕನ್ನಡದಲ್ಲಿ ಹೈಗುಳಿ ಈ ತರ ಎಲ್ಲ ಇದ್ದಾವೆ, ನಮ್ದಿಲ್ಲ ಹಂಗಲ್ಲ. ಭೂತ ಮತ್ತೆ ರಣಭೂತ ಅಂತ ಇದ್ದಾವೆ. ಅವು ಎರಡು ಭೂತಗಳು ಗ್ರೌಂಡಿಗೆ ಬಂದು ಆ ದಿನ ಅವು ಭಕ್ತಾದಿಗಳಿಂದ ಸೇವೆ ಪಡಿತವೆ. ರಕ್ತಪಾನವನ್ನು ಪಡೆದು ಅವರಿಗೆ ಅಭಯವನ್ನು ಕೊಟ್ಟು ಹೋಗ್ತಾರೆ. ನಿಮ್ಮ ಜೀವನಕ್ಕೆ ಯಾರು ತೊಂದರೆ ಕೊಡೋದೈತಿ, ರಕ್ಷಣೆ ಮಾಡ್ಕೊಂಡು ಬರ್ತೀವಿ ಅನ್ನೋಂಥ ಒಂದು ಅಭಯವನ್ನು ಕೊಟ್ಟು ಹೋಗ್ತವೆ. ಆ ಥರ ಏನು ಮತ್ತೆ ಜನ ಅವರು ತೊಂದರೆ ಕೊಡ್ತಿದ್ರೆ ಆ ತೊಂದರೆ ಕೊಡೋ ಜನರಿಗೆ ಮತ್ತೆ ಪುನಃ ಫಿಟ್ ಕೊಡ್ತಾ ಇದ್ದಾರೆ. ಈ ಥರ ಎಲ್ಲ ಆಗ್ತದೆ. ಈಗ ನೀವಿಲ್ಲಿ ಕ್ಷೇತ್ರಗಳನ್ನು ಪ್ರಾರಂಭ ಮಾಡಿದ್ರಿ. ಪ್ರಾರಂಭ ಮಾಡಿದಾಗ ಕೆಲವು ಜನರಿಂದನೂ ಕೂಡ ನಿಮಗೆ ಒಂದು ಮಾತುಗಳು ಬರ್ತವೆ, ಒಂದು ಭಿನ್ನಾಭಿಪ್ರಾಯಗಳ ಮಾತುಗಳು ಬರ್ತದೆ. ಅಂಥ ಸಂದರ್ಭದಲ್ಲಿ ಏನಾದರೂ ಒಂದು ಕ್ಷೇತ್ರ ಬೇಡ, ಒನಮೆ ಇದರಲ್ಲಿ ಹೇಗೆ ಅಂದರೆ ಹೇಗೆ ನಿಲ್ಲಿಸ್ಬಿಡೋಣ, ಇದು ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ಹೆಂಗೆ ಇದು ಮಾಡಿ, ಆ ಥರದ್ದು ಏನಾದರೂ ಅನಿಸುತ್ತಾ? ಅನಿಸುತ್ತೆ. ನಾನು ಒಬ್ಬ ಆರ್ಟಿಸ್ಟ್. ನಾನು ನಿಮ್ಗೆ ಇಕೋ ಬೀಚ್ ಅಬ್ಸರ್ವ್ ಕೊಂಡಿದ್ದೆಲ್ಲ ಆರ್ಟ್ ವರ್ಕ್ ನಾನೇ ಮಾಡಿದ್ದು ಒನ್ ಟೈಮ್. ಅಲ್ಲ, ಈಗ ನಮ್ಗೆ ಈಗ ಅದೇ ಲೈಫೇ ಚೆನ್ನಾಗಿತ್ತು, ಇದೆಲ್ಲ ಸ್ವಲ್ಪ ಜನರಿಂದೆಲ್ಲ ಮಾತೆಲ್ಲ ಕೇಳಿ ಬರ್ಬೇಕಾಗ್ತದೆ, ಆ ಥರ ಏನಾದ್ರು? ಹೌದು. ಈಗ ಏನಾಗುತ್ತೆ ಅಂದ್ರೆ ದೇವಸ್ಥಾನ ಅಂದಾಗ ಬರುವವರೆಲ್ಲರೂ ಕೂಡ ಪ್ರಾಬ್ಲಮ್ ಇದ್ದವರೇ ಬರ್ತಾರೆ. ಹೌದು. ಪ್ರಾಬ್ಲಮ್ ಸಾಲ್ವ್ ಆದ್ಮೇಲೆ ಅವ್ರು ನಮ್ಮ ಹತ್ರ ಬರ್ತಾರೆಯೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ಪ್ರಾಬ್ಲಮ್ ಇದ್ದವ್ರು ಎನಿ ಟೈಮ್ ಕಾಲ್ ಮಾಡ್ತಿರ್ತಾರೆ. ಈಗ ಒಂದು ಮನುಷ್ಯ ಡೆತ್ ಆಗುವಾಗ ಕೊನೆಯ ಮೂಮೆಂಟಿಗೆ ಅವ್ರ ಮನೆಯವ್ರು ಕಾಲ್ ಮಾಡ್ತಾರೆ, ಡಾಕ್ಟರ್ ಆಗೋದಿಲ್ಲ ಅಂದ್ಬಿಟ್ಟಿದ್ದಾರೆ, ನೀವೊಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ಅವು ನಾವೇನು ಮಾಡ್ಲಿಕ್ಕೆ ಸಾಧ್ಯ? ಪ್ರಾರ್ಥನೆ ಮಾಡ್ಕೋಬೇಕು. ಅವು ನಾವು ಮಲಗಿರ್ತೀವಿ, ಊಟ ಮಾಡ್ತಾ ಇರ್ತೀವಿ, ಆಕ್ಸಿಡೆಂಟ್ ಆದಂಗೆ ಕಾಲ್ ಮಾಡ್ತಾರೆ. ಅನ್ಸುತ್ತೆ ಒಂದ್ಸಲ ಮನಸ್ಸಿಗೆ ಇದೆಲ್ಲ ಬೇಡ, ಬಿಟ್ಬಿಡುವ. ಆದರೆ ನಮ್ಮನ್ನು ನಂಬಿ ದೇವಿ ಒಂದು ಜವಾಬ್ದಾರಿ ಕೊಟ್ಟಿದ್ದಾಳಲ್ಲ, ಇದು ಅರ್ಧಕ್ಕೆ ಸೋತ್ಕೊಂಡ್ರೆ ನಮಗೆ ಹಿನ್ನಡೆ, ಆ ಥರ ಒಂದು ಭಾವನೆ. ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದ್ರೆ ಕ್ಷೇತ್ರಗಳ ನಡುವೆ ಒಂದು ಕಾಂಪಿಟೇಷನ್ ಸ್ಟಾರ್ಟ್ ಆಗಿದೆ. ಇದಕ್ಕೆ ಏನು ಹೇಳ್ತೀರಿ ಅಂತ? ಬಹುಶಃ ಇರ್ಬೋದು. ಆದರೆ ನಾನು ಏನು ಮಾಡ್ತೀನಿ ಅಂದರೆ, ನನ್ನೊಂದು ತತ್ವ ಇದೆ, ನಾವು ಯಾರನ್ನು ಬಿಟ್ಟಿಲ್ಲ. ರಾಮನನ್ನ ಕಾಡಿಗಟ್ಟಿದ್ದೀವಿ, ಕೃಷ್ಣನನ್ನ ಕಳ್ಳ ಅಂದೀವಿ, ಯೇಸುನ ಸಿಲುಬೆ ಹಾಕಿ ಮೊಳೆ ಹೊಡೆದಿದ್ದೀವಿ. ಅಂತ ದೇವರನ್ನೇ ಬಿಟ್ಟರೆ ನನ್ನನ್ನು ಬಿಡ್ತಾರ? ಅಲ್ಲ, ಈಗ ಒಂದು ಸಾಮಾನ್ಯವಾಗಿ ಒಂದು ಕ್ಷೇತ್ರಗಳಲ್ಲಿ ಈಗ ದರ್ಶನ ಬರುವಂತ ಕ್ಷೇತ್ರಗಳಲ್ಲಿ ಒಂದು ಕಾಂಪಿಟೇಷನ್ ಇರ್ತದೆ. ಇದಕ್ಕೆ ಏನು ಹೇಳ್ತೀರಿ? 100ಕ್ಕೆ 100 ಇದೆ ನನ್ನ ದೇವಸ್ಥಾನದಲ್ಲಿ ಇದ್ದಾವೆ. ನಾನು ಅದಕ್ಕೆ ಕಾಂಪಿಟೇಷನ್ಗೆ ಹೋಗಲಿಲ್ಲ. ನಂಗೆ ಜನ ಕಡಿಮೆ ಆದಷ್ಟು ನಾನು ಆರಾಮಾಗಿ ರಿಲ್ಯಾಕ್ಸ್ ಆಗಿರ್ಬೋದು, ಬಂದವ್ರ ಪ್ರಾಬ್ಲಮ್ ಕ್ಲಿಯರ್ ಆಗಿ ಕೇಳ್ಬೋದು. ಈಗ ನೀವೇ ಬಂದಿರ್ತೀರಿ, ನಿಮ್ಮ ಹತ್ರ ನಾವು ಫ್ರೀಯಾಗಿ ಮಾತಾಡಬೇಕು ಅನ್ನೋ ಜನ ಕಡಿಮೆ ಇರಬೇಕು. ಅವಾಗ ನಿಮ್ಮ ಸಮಸ್ಯೆನ ಕ್ಲಿಯರಾಗಿ ಮಾಡ್ಬೋದು. ಅವಾಗ ನಂಗೆ ಸ್ವಲ್ಪ ಭಕ್ತಾದಿಗಳಿದ್ರು ಸಾಕು, ಅವ್ರು ಶಾಶ್ವತವಾಗಿರ್ತಾರೆ. ತುಂಬ ಜನ ಜಾಸ್ತಿ ಮಾಡ್ಕೊಂಡು ನಾನು ಏನು ಮಾಡಲಿಕ್ಕಿದೆ? ಹಾಗಾಗಿ ಪರ್ಮನೆಂಟ್ ಆದಂಥ ಜನ ಬೇಕು. ದೇವಿಯಿಂದ ನಮಗೆ ಕ್ಲಿಯರ್ ಆಗಿದೆ, ಈ ದೇವಿನ ಮನೆ ದೇವರು ಅಂತ ಹೇಳುವರು ಒಂದು ಸ್ವಲ್ಪ ಜನ ಇದ್ರೆ ಸಾಕು. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.